ಏನ್ರಿ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿನ್ನ ಕೃಪೆಯಿಂದ ನಾನು ತುಂಬಾ ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿರ್ಬೇಕೆಂಬುದೇ ನನ್ನ ಆಸೆಯಮ್ಮ. ಮಂಜು, ದಯವಿಟ್ಟು ಮಾತೃ ಬಂಧನದಿಂದ ದಯವಿಟ್ಟು ಮಾತನಾಡಿಸ್ಬೇಡಿ. ನನಗೆ ಹಳೆ ಪ್ರೀತಿನ ಮಗನಿಗೆ ಸಾಧ್ಯವಾಗ್ತಾ ಇಲ್ಲ. ನಿಮ್ಮ ಮೇಲೆ ಪ್ರೀತಿ ಹುಕ್ಕಿ ಬರ್ತಿದೆ ಮಂಜು, ನಿಮ್ಮ ಮೇಲೆ ಪ್ರೀತಿ ಹುಕ್ಕಿ ಬರ್ತಿದೆ. ಭಾರತಿ, ಇನ್ನೊಂದು ಸಲ ನಿನ್ನ ಬಾಯಿಂದ ಇಂಥ ಮಾತು ಬಂದರೆ ಎಷ್ಟ ತಾಯಿಯ ಮಗನನ್ನು ಕಾಮ ದೃಷ್ಟಿಯಿಂದ ನೋಡಿದಂತಾಗುತ್ತದೆ. ಎಷ್ಟೇ ಆದರೂ ನಾನಿನ್ನ ಮಗ ತಾಯಿ, ನಾನಿನ್ನ ಮಗ. ನಿಮ್ಮ ಉಪಕಾರ ಮನೋಭಾವಕ್ಕೆ ನಾನು ಏನಂತ ಹೇಳ್ಬೇಕು ಗೊತ್ತಾಗ್ತಿಲ್ಲ ಮಂಜು. ನಾನೇನು ಅಂತ ಉಪಕಾರ ಮಾಡಿ ನೋಡಿ, ನಾವೆದ್ರು ಮದುವೆ ಆಗಿ ಪ್ರಥಮ ದಿವಸವೇ ನೀವು ಯುದ್ಧಕ್ಕೆ ಹೊರಟ್ರಿ. ನಂತರ ನೀವು ಸತ್ರಿ ಅಂತ ತಿಳಿದು ನಾನು ಮತ್ತೊಂದು ಮದುವೆ ಆದೆ. ಅದೇ ಪ್ರಥಮ ರಾತ್ರಿಯನ್ನೇ ನೀವು ಮತ್ತೆ ಮರಳಿ ಮನೆಗೆ ಬಂದ್ರಿ. ಅಂತ ಸಂದರ್ಭದಲ್ಲಿ ನಾನು ರವಿಯ ಹೆಂಡತಿ ಅಂತ ತಿಳಿದು ನೀವು ನನ್ನ ಮಗನಾದ್ರಿ. ಈ ತ್ಯಾಗ ಮನೋಭಾವನೆಗೆ ನಾನೇನಂತ ಹೇಳಿ ಮಂಜು, ನಾನೇನಂತ ಹೇಳಿ? ಬದುಕಬೇಕಮ್ಮ, ಬದುಕಲೇಬೇಕು. ಏಕೆಂದರೆ ನಿನ್ನ ಕೊರಳಿಗೆ ತಾಳಿ ಕಟ್ಟುವಾಗ ಆ ನಿನ್ನ ಗಂಡರಾದವರು ಎಷ್ಟೊಂದು ಕನಸುಗಳನ್ನು ಕಟ್ಟಿಕೊಂಡು ನಿನ್ನ ಕೊರಳಿಗೆ ತಾಳಿ ಹರಿದಾದ ಬದುಕನ್ನು ಹುಡುಕಿ ಆ ಸಮಯದಲ್ಲಿ ನಾನಿನ್ನ ಗಂಡನೆಂದು ಹೇಳಿದರೆ ರವಿಯ ಬಾಳು ಹಾಳಾಗುತ್ತಿಲ್ಲ. ಅದಕ್ಕೋಸ್ಕರ ನಾನೇ ನಿನ್ನ ಮಗನೆಂದು ಸುಳ್ಳು ವಿಷ ಕುಡಿದು ಬಿಟ್ಟ ತಾಯಿ, ಸುಳ್ಳು ವಿಷ. ಆ ನಂಜು ನನಗೇ ಇರಲಿ. ನೀನು ಚೆನ್ನಾಗಿರ್ಬೇಕಮ್ಮ, ನೀನು ಚೆನ್ನಾಗಿರ್ಬೇಕು. ಮಂಜು, ನಾನು ಚೆನ್ನಾಗಿರ್ಬೇಕು ಅಂತ ನೀವು ಬಯಸೋದೇ ಆದ್ರೆ ನನ್ನನ್ನು ಮಾತನಾಡಿಸ್ಕೊಡ್ತೀರಾ? ನಮ್ಮ ಮನೆಗೆ ಬಂದು ನಾನೇ ನನ್ನ ಕೈಯಾರೆ ಮಾಡಿ ಅಡುಗೆನ ಊಟ ಮಾಡಿ ಹೋಗ್ಬೇಕು ಮಂಜು, ಊಟ ಮಾಡಿ ಹೋಗ್ಬೇಕು. ಪರಿಸ್ಥಿತಿ ತಂದರೆ ನಿಮ್ಮ ಮನೆಗೆ ಬರುತ್ತೇನಮ್ಮ. ಹೊರಗಡೆ ನಿಲ್ಲಿಸಿ ಹೊಟ್ಟೆಯಿಂದ ಹುಟ್ಟಿದ ಮಗನೆಂದು ತಿಳಿದುಕೊಂಡು 2 ತುತ್ತು ಅನ್ನ ಕೊಟ್ಟರೆ ಹೊಟ್ಟೆ ತುಂಬ ತಿಂದುಕೊಂಡು ಯಾವುದಾದರೂ ಗುಡಿ ಗುಂಡಾರದಲ್ಲಿ ಮಲಗಿಕೊಂಡು ಕಣ್ತುಂಬ ನಿದ್ದೆ ಮಾಡುತ್ತೇನೆ ತಾಯಿ. ನೀವಿರೋ ಪರಿಸ್ಥಿತಿಯಲ್ಲಿ ಯಾವಾಗ ಬೇಕಾದ್ರೂ ನೀವು ನಮ್ಮ ಮನೆಗೆ ಬರ್ಬೋದು. ನಿಮ್ಗೋಸ್ಕರ ನಮ್ಮ ಮನೆ ಬಾಗಿಲು ಯಾವಾಗಲೂ ತೆಗೆದಿರುತ್ತೆ ಮಂಜು, ಯಾವಾಗಲೂ ತೆಗೆದಿರುತ್ತೆ. ಮಂಜು, ಎಲ್ಲಿ ಹೋಗ್ತಾ ಇದ್ದೀರಾ ಮಂಜು? ಎಲ್ಲಿ ಹೋಗ್ತಾ ಇದ್ದೀರಾ? ದೂರ, ತುಂಬಾ ದೂರ ಹೋಗ್ತಾ ಇದ್ದೀನಮ್ಮ. ಯಾರ ಕೈಗೂ ಧೂಳನ್ನು ಬಳಸಿ ದಯವಿಟ್ಟು ಅಂತ ವಿಚಾರ ಮಾಡಬೇಡಿ ಮಂಜು. ನೀವು ಕೈ ಹೋಗೋದು ಬೇಡ್ಕೊಳ್ತೀರಿ ಅಂತ ವಿಚಾರ ಮಾಡಬೇಡಿ. ಅಂತ ಕೆಟ್ಟ ವಿಚಾರ ಮಾಡೋದಿಲ್ಲ ಅಂತ ನನಗೆ ಮಾತು ಕೊಡಿ ಮಂಜು, ಮಾತು ಕೊಟ್ಟು ವಚನ ಬಿಟ್ಟರು ಹಣೆ ಬರಹ ಬದಲಾಯಿಸಿಕೊಳ್ಳಲಿಕ್ಕಾಗುವುದಿಲ್ಲ. ಹಣೆ ಬರಹ ನಾನಿನ್ನು ಬರುತ್ತೇನೆ ತಾಯಿ, ನಾನಿನ್ನು ಬರುತ್ತೇನೆ. ಮಂಜು, ಹರಿದಾದ ಬದುಕನ್ನು ಹುಡುಕಿ ನವಿರಾದ ಧೂಳನ್ನು ಎಬ್ಬಿಸಿ ಹಸನಾಗಿ ಹಣಿದು ಕೊಡುವ ಬೇಕಾರದೆ
ಶತಕೋಟಿ ಮನಗಳ ಅಳಿಸೋ ಶ್ರೀತಾರನೇ. ಹೌದು ಮಂಜು, ಹೌದು. ಈ ಮಾತು ಕೊಡೋದು